ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಸ್ವಾಗತ. ಬೇಸಿಕಲಿ ಇವರ ಹೆಸರು ಬಂದ್ಬಿಟ್ಟು ಅಕ್ಷತಾ ಅಂತ. ನೋಡೋದಕ್ಕೆ ತುಂಬ ಮುದ್ದಾಗಿರ್ತಕ್ಕಂಥ ಇವರ ಹೈಟು ಬಂದ್ಬಿಟ್ಟು 5.3 ಸೆಂಟಿಮೀಟರ್ ಹೈಟು. ಒಳ್ಳೆಯ ಒಂದು ಶರೀರ, ಎಂಥವ್ರಿಗೂ ಕೂಡ ಏನು ಸಖತ್ತಾಗಿದ್ದಾರೆ ಗುರುವೇ ಅಂತ ಅನಿಸ್ಬೇಕು. ಆ ರೀತಿ ಒಂದು ಮೈಕಟ್ಟು ಹೊಂದಿರತಕ್ಕಂಥ ಇವರಿಗೆ ಪ್ರಸ್ತುತ ದಿನಗಳನ್ನು ಕಳೆಯೋದಕ್ಕೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಏನು ಗುರು ಅರ್ಥ ಆಗಲಿಲ್ಲ, ಫುಲ್ ಮ್ಯಾಟ್ರ್ ಹೇಳ್ತೇನೆ. ಇವರ ಹೆಸರು ಅಕ್ಷತಾ, ವಯಸ್ಸು 27, ಊರು ಇಂಡಿ. ಅಲ್ಲಿ ಪ್ರಸ್ತುತ ಬಿಜಾಪುರ ಜಿಲ್ಲೆಯಲ್ಲಿ ಈ ಒಂದು ಇಂಡಿ ಅಂತ ಒಂದು ಊರಿದೆ, ಅಲ್ಲಿ ಬರುತ್ತೆ. ನೋಡೋದಕ್ಕೆ ದಪ್ಪವಾಗಿರ್ತಕ್ಕಂಥ ಸ್ಲಿಮ್ ಆಗಿರ್ತಕ್ಕಂಥ ಶರೀರ. 2 ವರ್ಷ ಆಯಿತು ಮನೆಯಲ್ಲಿ ಒಬ್ಬಳೇ ಇದ್ದೇನೆ, ಯಾವ ಒಂದು ಸಹಚರವೂ ಇಲ್ಲ. ಸೊ ಮ್ಯಾಟ್ರ್ ಏನು ಅನ್ನೋದು ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಇದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡ್ಬಿಡಿ. ಹೆಸರು, ವಯಸ್ಸು, ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಮ್ಯಾಪ್ಗೆ ಹೋಗಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕು ಅಂತ ಸರ್ಚ್ ಮಾಡಿದ್ರೆ ಪ್ರಸ್ತುತ ಲೊಕೇಶನಲ್ಲೇ ತೋರಿಸುತ್ತೆ. ಆ್ಯಂಡ್ ಇವಾಗ ಹೇಳಬೇಕು ಅಂದರೆ ಚಿಕ್ಕವಳಿದ್ದಾಗಲೂ ಕೂಡ ತುಂಬ ಸ್ಟ್ರಿಕ್ಟು ಮನೆಯಲ್ಲಿ, ಎಲ್ಲೂ ಕೂಡ ಹೊರಗಡೆ ಸುತ್ತಾಡೋಕ್ಕೆ ಅಂತ ಬಿಡ್ತಿರಲಿಲ್ಲ. ಸೊ ಮದುವೆ ಆದ ಬಳಿಕನಾದರೂ ಬಿಡ್ತಾರೇನೋ ಗೊತ್ತಿಲ್ಲ. ಅದಕ್ಕೆ ನಾನು ಇವಾಗ ಪ್ರಸ್ತುತ ಒಂದು ಹುಡುಗನ ಜೊತೆ ಜಾಲಿಯಾಗಿ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಯಾಕಂದರೆ ಹುಡುಗರು ನನ್ನ ಜೊತೆ ಮಾತಾಡೋಕ್ಕೆ ಹೆದರ್ಕೊಳ್ತಾರೆ, ಏನಾದರೂ ಅಂತಾರೆ ಇವರು, ಬೈತಾರೆ ಮಾತಾಡಿದ್ರೆ ಅಂತ. ಸೊ ನಾನು ಯಾರಿಗೂ ಕೂಡ ಬೈಯಲ್ಲ, ಯಾರೋ ಒಬ್ಬರು ಕೂಡ ಸಹವಾಸ ನನಗೆ ಇಲ್ಲ. ಯಾಕಂದರೆ ಹುಡುಗರು ಹೆದರ್ಕೊಳ್ತಾರೆ. ನನಗೂ ಕೂಡ ಒಬ್ಬ ಬೆಸ್ಟಿ ಹುಡುಗ ಇರಬೇಕು ಅಂತ ಆಸೆ ಇರಲ್ವಾ? ಖಂಡಿತ ಇರುತ್ತೆ. ಹಾಗಾಗಿ ಸುತ್ತಾಡೋಕ್ಕೆ ಅಥವಾ ನನಗೆ ಬೋರ್ ಆದಾಗ ಮಾತಾಡೋದಕ್ಕೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಏನು ಮಾಡ್ತಿದೆ ಅಂತ ಕೇಳೋದಕ್ಕಾದರೂ ಒಬ್ಬ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನನ್ನ ಒಂದು ಮಾಹಿತಿ ಕಳಿಸಿದ್ದೇನೆ. ನನಗೆ ದುಡ್ಡಿನ ವಿವಾಹ ಜೊತೆಗೆ ಅದರ ನನ್ನ ಆಸ್ತಿಯ ಎಲ್ಲನೂ ಕೂಡ ಮಾಹಿತಿ ಕೊಡೋದಕ್ಕೆ ನಿಮ್ಮನ್ನು ನಾನೇನು ಮದುವೆ ಆಗ್ತಿಲ್ಲ. ಪ್ರಸ್ತುತ ನನ್ನ ಹತ್ರ ಒಂದು ಕಾರ್ ಇದೆ ಸುತ್ತಾಡೋದಕ್ಕೆ, ಅದರ ಫೋಟೋ ಕಳಿಸ್ತೀನಿ ನೋಡಿ ಅಂತ ಹೇಳಿದ್ದಾರೆ. ನನ್ನ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಪ್ರಸ್ತುತ ನೀವು ನಿಮ್ಮ ಮಾಹಿತಿಗಳನ್ನು ಕಳುಹಿಸಿಕೊಡಿ ಅಂತ ಹೇಳಿದ್ದಾರೆ. ಕಳಿಸಿಕೊಡಬೇಕಾಗಿರ್ತಕ್ಕಂಥ ಲಿಂಕು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ಸೊ ಅಲ್ಲಿಗೆ ನೀವು ಡೈರೆಕ್ಟಾಗಿ ಇವರ ಒಂದು ನಂಬರ್ನ ತೆಗೆದುಕೊಂಡು ನಿಮ್ಮ ಫೋಟೋ, ನಿಮ್ಮ ನಂಬರನ್ನು ಕಳಿಸಿಕೊಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ID ಕೂಡ ಕಳಿಸಿ. ಅಲ್ಲಿ ಏನೇನು ಪೋಸ್ಟ್ ಮಾಡಿದ್ರು ಅಂತ ನೋಡಿಬಿಟ್ಟು ಅವರು ಪ್ರಸ್ತುತ ನಿಮಗೆ ಕಾಲ್ ಮಾಡ್ತಾರೆ. ಹುಡುಗ ಇವರ ಎಲ್ಲ ವಿಚಾರದಲ್ಲೂ ಕೂಡ ಭಾಗಿಯಾಗಬೇಕು. ಅಂದರೆ ಪ್ರಸ್ತುತ ಒಂದು ಕಾರಿನ ಫೋಟೋ ತೋರಿಸ್ತೀನಿ ಅಂತಂದ್ರಲ್ವ, ಇದೆ ನೋಡಿ ಸಲ್ವಾ ಕಾರ್ ಅಂತ. ಇದು ರೆಡ್ ಕಲರಲ್ಲಿ ಅವರ ಫೇವ್ರೇಟ್ ಕಾರೇ ತೆಗೆದುಕೊಂಡಿದ್ದಾರೆ. ರೆಡ್ ಕಲರ್ ತುಂಬ ಮತ್ತು ಬ್ಲೂ ಕಲರ್ ಇದೆ ಮತ್ತು ಬ್ರೌನ್ ಕಲರ್, 2 ರೀತಿಯ ಒಂದು ವೇರಿಯಂಟ್ ಕಾರ್ಗಳು ಈ ಒಂದು ಕಂಪ್ನಿಯಲ್ಲಿ ಸಿಗುತ್ತೆ. ಬಟ್ ಇವ್ರ ಹತ್ರ ಇರ್ತಕ್ಕಂಥ ಸಲ್ವಾ ರೆಡ್ ಕಲರಲ್ಲಿ ಇರ್ತಕ್ಕಂಥದ್ದು. ಸೊ ಇವಾಗ ವಿಚಾರಕ್ಕೆ ಬರೋಣ. ಯಾಕಂದರೆ ಪ್ರಸ್ತುತ ಏನು ಒಬ್ಬ ಒಳ್ಳೆಯ ಹುಡುಗಿ ಜೊತೆಗೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಂತಂದರೆ ನಾವು ಹೆದರ್ಕೊಳ್ತೀವಿ ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಹೋಗಿ ಕೇಳೋದಕ್ಕೆ ಏನಾದರೂ ಅಂದ್ಕೊಳ್ತಾರೋ ಏನಂತ ಅಂದ್ಬಿಟ್ಟು. ಅವ್ರಿಗೂ ಕೂಡ ಆ ಒಂದು ಫೀಲ್ ಆಗ್ತಾ ಇರುತ್ತೆ, ನನಗೆ ಯಾರ ಜೊತೆನೂ ಮಾತಾಡೋಲ್ಲ ಯಾರು ನನ್ನ ಜೊತೆ, ಆ್ಯಂಡ್ ಯಾರು ಕೂಡ ಕ್ಲೋಸ್ ಇಲ್ವಲ್ಲ, ಈ ರೀತಿ ಫೀಲ್ ಆಗ್ತಾ ಇರುತ್ತೆ. ಬಟ್ ಹುಡುಗರಿಗೆ ಹೆದರಿಕೆ ಜಾಸ್ತಿ. ಇದು ಬಂದ್ಬಿಟ್ಟು ಈ ಒಂದು ವಿಚಾರ ನಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ಪು ತುಂಬ ಸೀಕ್ರೆಟಾಗಿ ಇರಬೇಕು ಅಂತ ಹೇಳಿದ್ದಾರೆ. ಯಾರೊಬ್ಬರಿಗೂ ಕೂಡ ಗೊತ್ತಾಗಲೇಬಾರ್ದು. ಯಾಕಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಒಂದು ತಂದೆಗೆ ಗೊತ್ತಾದರೆ ಅಂತ ಇವಾಗಲೇ ಹೇಳಿರೋದು. ಸೊ ಬೇಗ ಒಂದು ಅವರ ವಾಟ್ಸಪ್ಪಲ್ಲಿರ್ತಕ್ಕಂತಹ ನಂಬರ್ಗೆ ನೀವು ಮೆಸೇಜ್ ಮಾಡಿ, ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿದೆ, ತೆಗೆದುಕೊಂಡು. ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಮಾಡಿ, ಫ್ರೆಂಡ್ಶಿಪ್ ಥರ ಒಂದು ನಂಬಿಕೆನ ಉಳಿಸ್ಕೊಳ್ಳಿ. ಏನೋ ಅವಸರಕ್ಕೆ ಬಿದ್ದುಬಿಟ್ಟು ಲವ್ ಮಾಡಬೇಕು ಅದು ಮಾಡಬೇಕು ಅಂತ ಹೇಳೋಕ್ಕೆ ಹೋಗಬೇಡಿ. ಸೊ ನೋಡೋಣ, ಒಳ್ಳೆಯ ಒಂದು ಫ್ರೆಂಡ್ ಆದರೆ ಅವರು ಕೂಡ ನಿಮ್ಮನ್ನು ಇಷ್ಟಪಟ್ಟರೆ ಮುಂದಿಂದು ಯೋಚನೆ ಮಾಡೋಣ. ಸದ್ಯಕ್ಕೆ ಒಳ್ಳೆಯ ರೀತಿಯ ಫ್ರೆಂಡ್ಶಿಪ್ನ, ಸ್ನೇಹನ ಬಯಸಿ ಅವರಿಂದ ಅಂತ ನಾನು ಕೂಡ ಹೇಳ್ತೇನೆ. ಆ್ಯಂಡ್ ಈ ಒಂದು ಕಾರಿನಲ್ಲಿ ಸನ್ರೂಫ್ ಇದೆ. ಸನ್ರೂಫ್ ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಲ್ಲ, ಇದಕ್ಕೆ ಸನ್ರೂಫ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಕಾಣಿಸ್ತಕ್ಕಂಥದ್ದು ವಿತ್ ಸ್ಟೇರಿಂಗು, 2 ಕಂಫರ್ಟಬಲ್ ಸೀಟ್ಗಳನ್ನು ನೀವು ನೋಡ್ತಿದ್ದೀರಾ. ಈ ಒಂದು ಸನ್ರೂಫಲ್ಲಿ ಅವರು ನಿಂತ್ಕೊಂಡು ಜಾಲಿಯಾಗಿ ಹೋಗಬೇಕು. ಇಲ್ಲಿ ನನ್ನ ಒಂದು ಬೆಸ್ಟಿ ಫ್ರೆಂಡು ಪ್ರಸ್ತುತ ಕಾರನ್ನು ಡ್ರೈವ್ ಮಾಡಿಕೊಂಡು ಸ್ಟೇರಿಂಗ್ ಹಿಡ್ಕೊಂಡು ಬರಬೇಕು. ಅದರಲ್ಲಿ ಗಾಳಿಪಟನ ಸಾಂಗ್ನ ಪ್ಲೇ ಮಾಡಬೇಕು, ಅದನ್ನು ಫೀಲ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಇವರ ಒಂದು ಕನಸು. ಸೊ ಕನಸುಗಳನ್ನು ಪ್ರಸ್ತುತ ಎಲ್ಲರೂ ಕೂಡ ಇರುತ್ತೆ, ಇವ್ರಿಗೇನು ಹೆಚ್ಚಿಂದಲ್ಲ. ಬಟ್ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ ಒಬ್ಬ ಹುಡುಗ ಬೇಕಾಗಿರ್ತಕ್ಕಂಥದ್ದು ಈಗಿನ ಒಂದು ವಿಚಾರ. ಸೊ ಪೆಟ್ರೋಲ್ ವೇರಿಯಂಟ್ ಕಾರ್, ಸಲ್ವಾ ಮಾಡೆಲ್ ರೆಡ್ ಕಲರ್ ಕಾರ್, ಏರ್ ಬ್ಯಾಗ್, AC, ಟಾಪ್ ಮಾಡೆಲ್ ಮತ್ತು ಈ ರೀತಿಯ ಒಂದು ಡಿಸೈನ್. ಇಲ್ಲಿ ಒಂದು ಸ್ಪೇಸ್ ಆಗಿರ್ತಕ್ಕಂಥ ಲೊಕೇಟ್ ಏರಿಯಾ ಆ್ಯಂಡ್ ಬ್ಯಾಕ್ ಸೈಡ್ ಇರ್ತಕ್ಕಂಥ ಕ್ಯಾಮ್ರಾ ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೇನೆ.
ಸೊ ನಿಮ್ಮ ಒಂದು ಗಮನ ಅವರ ಮೇಲೆ ಇರಲಿ, ನನ್ನ ಒಂದು ಗಮನ ಅವರು ಕಳಿಸಿರ್ತಕ್ಕಂಥ ಮಾಹಿತಿ ಮೇಲೆ ಇರುತ್ತೆ. ಸೊ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ.